ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯ ಕನ್ನಡ ಲಿರಿಕ್ಸ್ ವಿಡಿಯೋ ತುಂಬಾ ವೈರಲ್ ಆಗ್ತಾಯಿದೆ. ಇದನ್ನು ಎಡಿಟ್ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಸೊ ನೀವು ಮೊದಲು ಫೋಟೋವನ್ನು ಆ್ಯಡ್ ಮಾಡಿ, ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ. ಸೊ ನಂತರ ಇಲ್ಲಿ ಆ್ಯಡ್ ಮಾಡಿ, ಸೊ ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸಾಂಗನ್ನು ಸಪ್ರೇಟ್ ಮಾಡಿ, ನಂತರ ವಿಡಿಯೋವನ್ನು ಡಿಲೀಟ್ ಮಾಡಿ. ಸೊ ಇವಾಗ ಸಾಂಗ್ ಎಷ್ಟು ದೊಡ್ಡಿದೆ ಅಂತ ನೋಡಿ, ಫೋಟೋವನ್ನು ಕೂಡ ಸಾಂಗ್ಗೆ ಅಡ್ಜಸ್ಟ್ ಮಾಡಿ. ಎಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ, 9:16 ಲೇಯರ್ ಸೆಲೆಕ್ಟ್ ಮಾಡಿ, ಫೋಟೋವನ್ನು ರೇಷಿಯೋಗೆ ಅಡ್ಜಸ್ಟ್ ಮಾಡಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು ಬ್ಲರ್ ಎಫೆಕ್ಟ್ ಆ್ಯಡ್ ಮಾಡೋಣ. ಸೊ ಇಲ್ಲಿ ನೀವು ಡೈಮಂಡ್ ಝೂಮ್ ಬ್ಲರ್ ಅಥವಾ ಹೆಲ್ಲೋ ಬ್ಲರ್ ಇದೆ. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ. ಸೊ ನಾನು ಹೆಲ್ಲೋ ಬ್ಲರ್ ಆ್ಯಡ್ ಮಾಡ್ತೇನೆ. ಇದನ್ನು ಸ್ವಲ್ಪ ದೊಡ್ಡ ಮಾಡ್ತೇನೆ. ನಂತರ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಇಲ್ಲಿ ಬ್ಲರ್ ಎಫೆಕ್ಟ್ ಆ್ಯಡ್ ಮಾಡಿದ್ರಲ್ಲ ಕೆಳಗಡೆ, ಸೊ ಅದು ಎಂಡ್ ಆದಾಗೆ ಸೊ ಇಲ್ಲಿ ವೈಟ್ ಕಲರ್ ಲೈನ್ ಆ್ಯಡ್ ಮಾಡಿ, ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸೊ ಫೋಟೋವನ್ನು ಈ ಥರ ಝೂಮ್ ಮಾಡ್ಕೊಳ್ಳಿ. ಸೊ ಕೀ ಫ್ರೇಮ್ ಆ್ಯಡ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ನಂತರ ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಫೋಟೋವನ್ನು ಈ ರೀತಿ ಝೂಮ್ ಮಾಡಿ. ಸೊ ಈ ರೀತಿಯ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಆಗುತ್ತೆ. ಇನ್ನೂ ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಫೋಟೋವನ್ನು ಹಿಂದೆ ತಗೊಂಡೋಗಿ. ಇನ್ನೂ ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಇನ್ನೂ ಸ್ವಲ್ಪ ಮುಂದೆ ಇನ್ನೊಂದು ಆ್ಯಡ್ ಮಾಡಿ, ಫೋಟೋವನ್ನು ಝೂಮ್ ಮಾಡಿ. ಇನ್ನೂ ಸ್ವಲ್ಪ ಮುಂದೆ ಹೋಗಿ, ಇಲ್ಲಿ 2 ಕೀ ಫ್ರೇಮ್ ಆ್ಯಡ್ ಮಾಡಿ, ಫೋಟೋವನ್ನು ಹಿಂದೆ ತಗೊಂಡೋಗಿ. ಸೇಮ್ ಇಲ್ಲೂ ಕೂಡ 2 ಕೀ ಫ್ರೇಮ್ ಆ್ಯಡ್ ಮಾಡಿ, ಫೋಟೋವನ್ನು ಝೂಮ್ ಮಾಡಿ. ಸೊ ಇವಾಗ ನೋಡ್ಬೋದು ನೀವು ಸ್ಕ್ರೀನಲ್ಲಿ ಈ ರೀತಿಯ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಆಗಿದೆ. ಸೊ ಇದಕ್ಕೆ ಶೇಕ್ ಎಫೆಕ್ಟ್ ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟ್ ಆ್ಯಡ್ ಮಾಡಿ. ನಾವು ಇವಾಗ ಇಲ್ಲಿ ಕೀ ಫ್ರೇಮ್ ಆ್ಯಡ್ ಮಾಡಿದ್ರಲ್ಲ, ಸೊ ಆ ಕೀ ಫ್ರೇಮ್ಗೆ ಮಾತ್ರ ಇಲ್ಲಿ ಶೇಕ್ ಎಫೆಕ್ಟ್ ಆ್ಯಡ್ ಮಾಡಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ 13ಕ್ಕೆ ಅಡ್ಜಸ್ಟ್ ಮಾಡಿ, ಇಂಟೆನ್ಸಿಟಿ 8ಕ್ಕೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ಶೇಕ್ ಎಫೆಕ್ಟ್ ಡೂಪ್ಲಿಕೇಟ್ ಮಾಡಿ, ನೆಕ್ಸ್ಟ್ ಕೀ ಫ್ರೇಮ್ಗೆ ಆ್ಯಡ್ ಮಾಡಿ. ಸೊ ಕೀ ಫ್ರೇಮ್ ಎಲ್ಲಿದೆ ಅಂತ ನೋಡಿ, ಸೊ ಅದಕ್ಕೆ ಅಡ್ಜಸ್ಟ್ ಮಾಡಿ. ಸೊ ಇನ್ನೊಮ್ಮೆ ಇದೇ ಎಫೆಕ್ಟನ್ನು ಡೂಪ್ಲಿಕೇಟ್ ಮಾಡಿ, ನೆಕ್ಸ್ಟ್ ಕೀ ಫ್ರೇಮ್ಗೆ ಆ್ಯಡ್ ಮಾಡಿ. ಕೀ ಫ್ರೇಮ್ ಎಲ್ಲಿದೆ ಅಂತ ನೋಡಿ, ಈ ಎಫೆಕ್ಟ್ ಅಲ್ಲಿ ತೊಗೊಂಡೋಗಿ ಅಡ್ಜಸ್ಟ್ ಮಾಡಿ. ಇನ್ನೊಮ್ಮೆ ಡೂಪ್ಲಿಕೇಟ್ ಮಾಡಿ, ನೆಕ್ಸ್ಟ್ ಕೀ ಫ್ರೇಮ್ಗೆ ಆ್ಯಡ್ ಮಾಡಿ. ಸೊ ಇನ್ನೊಮ್ಮೆ ಡೂಪ್ಲಿಕೇಟ್ ಮಾಡಿ, ನೆಕ್ಸ್ಟ್ ಕೀ ಫ್ರೇಮ್ ಎಲ್ಲಿದೆ ಅಂತ ನೋಡಿ, ಅಡ್ಜಸ್ಟ್ ಮಾಡಿ. ಇನ್ನೊಮ್ಮೆ ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಯಾಮರಾ ಶೇಕ್ ಎಫೆಕ್ಟ್ ಆ್ಯಡ್ ಮಾಡಿ, ಇದನ್ನು ವಿಡಿಯೋದ ಫುಲ್ ಅಡ್ಜಸ್ಟ್ ಮಾಡಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ರೇಂಜ್ 15ಕ್ಕೆ ಅಡ್ಜಸ್ಟ್ ಮಾಡಿ, ಸ್ಪೀಡ್ 5ಕ್ಕೆ ಅಡ್ಜಸ್ಟ್ ಮಾಡಿ. ಇನ್ನೊಮ್ಮೆ ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಫ್ಲ್ಯಾಶ್ ಟು ಎಫೆಕ್ಟ್ ಆ್ಯಡ್ ಮಾಡಿ, ಇದನ್ನು ಕೂಡ ವಿಡಿಯೋದ ಫುಲ್ ಅಡ್ಜಸ್ಟ್ ಮಾಡಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಕಡಿಮೆ ಮಾಡಿ, ಒಂದು 20ಕ್ಕೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಲೈಟ್ ಎಫೆಕ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಪಾರ್ಕ್ ಎಫೆಕ್ಟ್ ಇದೆ, ಇದನ್ನು ಆ್ಯಡ್ ಮಾಡಿ. ಇದನ್ನು ಕೂಡ ವಿಡಿಯೋದ ಫುಲ್ ಆ್ಯಡ್ ಮಾಡಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಹೈಲೈಟ್ಸ್ ಕಡಿಮೆ ಮಾಡಿ, ಬ್ಲ್ಯಾಕ್ಸ್ ಇದೆಯಲ್ಲ ಇದನ್ನು ಕಡಿಮೆ ಮಾಡಿ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಗ್ರಾಫ್ಸನ್ನು ಸ್ವಲ್ಪ ಕೆಳಗಡೆ ತೊಗೊಂಡು ಬನ್ನಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ವಿಗ್ನೆಟ್ ಮೇಲೆ ಕ್ಲಿಕ್ ಮಾಡಿ, ಒಂದು 25ಕ್ಕೆ ಅಡ್ಜಸ್ಟ್ ಮಾಡ್ತೇನೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಲೈಬ್ರರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಒಂದು ಬ್ಲ್ಯಾಕ್ ಕಲರ್ ಲೇಯರ್ ಸೆಲೆಕ್ಟ್ ಮಾಡಿ, ಇದನ್ನು ರೊಟೇಟ್ ಮಾಡಿ, ರೇಷಿಯೋಗೆ ಅಡ್ಜಸ್ಟ್ ಮಾಡಿ, ವಿಡಿಯೋದ ಫುಲ್ ಆ್ಯಡ್ ಮಾಡಿ. ಆಪೋಸಿಟಿ ಮೇಲೆ ಕ್ಲಿಕ್ ಮಾಡಿ, ಆಪೋಸಿಟಿ ಮೈನಸ್ ಮಾಡಿ, 20ರಿಂದ 25 ಒಳಗಡೆ ಅಡ್ಜಸ್ಟ್ ಮಾಡಿ. ನಾನು 23ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ಸೊ ಇವಾಗ ನಾವು ಟೆಕ್ಸ್ಟ್ ಆ್ಯಡ್ ಮಾಡೋಣ. ಓಕೆ, ನಾನು ಇಲ್ಲಿ ಅಂಕಸಂಕ ಓಪನ್ ಮಾಡಿದ್ದೇನೆ. ಇಲ್ಲಿ ನಾನು ಟೈಪ್ ಮಾಡ್ತೇನೆ, ಕನ್ನಡ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಳ್ತೇನೆ ನಾನೇ. ಸೊ ಯುನಿಕ್ ಕೋಡ್ ಕಾಪಿ ಮಾಡ್ತೇನೆ, ನಂತರ ಕ್ಯಾಪ್ ಕಟ್ಟಲ್ಲಿ ಪೇಸ್ಟ್ ಮಾಡ್ತೇನೆ. ನಾನು ಫಾಂಟ್ ಸೆಲೆಕ್ಟ್ ಮಾಡಿದ್ದೇನೆ. ಸೊ ಈ ಟೆಕ್ಸ್ಟ್ ವಿಡಿಯೋದ ಫುಲ್ ಆ್ಯಡ್ ಮಾಡಿ, ನಂತರ ಇನ್ನೊಮ್ಮೆ ಟೈಪ್ ಮಾಡ್ತೇನೆ. ಈ ಯೂನಿಕ್ ಕೋಡನ್ನು ಕೂಡ ಕಾಪಿ ಮಾಡ್ತೇನೆ.
ಇನ್ನೊಮ್ಮೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಯುನಿಕ್ ಕೋಡನ್ನು ಪೇಸ್ಟ್ ಮಾಡ್ತೇನೆ. ಸೊ ಇದೇ ಪ್ರಾಂಪ್ಟ್ ಇರಲಿ. ಸೊ ಇದನ್ನು ಸ್ವಲ್ಪ ಸಣ್ಣ ಮಾಡ್ತೇನೆ. ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ ಇದಕ್ಕೆ ವೈಟ್ ಕಲರ್ ಸೆಲೆಕ್ಟ್ ಮಾಡ್ತೇನೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೂಡ ವಿಡಿಯೋದ ಫುಲ್ ಅಡ್ಜಸ್ಟ್ ಮಾಡ್ತೇನೆ. ನಂತರ ಇನ್ನೊಮ್ಮೆ ಅಂಕಸಂಕದಲ್ಲಿ ಟೈಪ್ ಮಾಡ್ತೇನೆ, ಕರೆದುಕೊಂಡು ಬಂದಿಲ್ಲ. ನಂತರ ಈ ಯೂನಿಕ್ ಕೋಡ್ ಕಾಪಿ ಮಾಡ್ತೇನೆ, ಇಲ್ಲಿ ಟೆಕ್ಸ್ಟಲ್ಲಿ ಪೇಸ್ಟ್ ಮಾಡ್ತೇನೆ. ಸೊ ಇದನ್ನು ಕೆಳಗಡೆ ಅಡ್ಜಸ್ಟ್ ಮಾಡ್ತೇನೆ, ಅಂಕಸಂಕ ರಿಮೂವ್ ಮಾಡ್ತೇನೆ. ಸೊ ಇವಾಗ ಈ ಟೆಕ್ಸ್ಟನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ ಮಧ್ಯದಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸಿಂಬಲ್ ಓಪನ್ ಮಾಡಿ. ಸೊ ನಿಮಗೆ ಯಾವ ಸ್ಟಿಕ್ಕರ್ ಬೇಕಂತ ನೋಡಿ ಸೆಲೆಕ್ಟ್ ಮಾಡಿ. ಸೊ 3 ಸ್ಟಿಕ್ಕರ್ ಸೆಲೆಕ್ಟ್ ಮಾಡಿದ್ದೇನೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೆಳಗಡೆ ಅಡ್ಜಸ್ಟ್ ಮಾಡ್ತೇನೆ. ಸೊ ಇದನ್ನು ಕೂಡ ವಿಡಿಯೋದ ಫುಲ್ ಆ್ಯಡ್ ಮಾಡಿ. ಸೊ ಇಲ್ಲಿ ನಾವು ಬ್ಲ್ಯಾಕ್ ಕಲರ್ ಲೇಯರ್ ಆ್ಯಡ್ ಮಾಡಿದ್ರಲ್ಲ, ಸೊ ಅದರ ಒಪಾಸಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ. ಸೊ ಓಕೆ 35ಕ್ಕೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಿಷ್ಟು ಆದ ಮೇಲೆ ವಿಡಿಯೋ ರೆಡಿ. ಇವಾಗ ಇಲ್ಲಿ ನೀವು ಕ್ವಾಲಿಟಿಯಲ್ಲಿ ವಿಡಿಯೋವನ್ನು ಎಕ್ಸ್ಪೋರ್ಟ್ ಮಾಡಿ. ಇವಾಗ ಪ್ಲೇ ಮಾಡ್ತೇನೆ, ವಿಡಿಯೋ ಹೇಗಾಗಿದೆ ಅಂತ ನೋಡಿ. ಏನು ಇಂಥ ಗುಡಿಸಲಿ